ಎಲ್ರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೆಜಿಟೇಬಲ್ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಉದುರುದುರಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದದ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲು ನಾನು ಇಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನು ಒಂದು 1.5 ಕಪ್ ಆಗಷ್ಟು ತೊಗೊಂಡಿನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ದಷ್ಟು ನಾನು ನಾರ್ಮಲ್ ರೈಸ್ ತೊಗೊಂಡಿನಿ. ಇವೆರಡನ್ನ ಒಂದು 20 ನಿಮಿಷ ನೆನೆಯೋಕೆ ಬಿಡೋಮು. ಈ ಕಡೆ ನೆನೆಯೋಷ್ಟ್ರೊಳಗೆ ನಾವು ಅನ್ನ ಕುದಿಯೋಕೆ ಸ್ವಲ್ಪ ನೀರನ್ನು ಕಾಯಕ್ಕಿಡೋಣ. ಅದಕ್ಕೆ ಮೊದಲು ನಾನು ಶಾಜೀರಿಗೆ, ಜೀರಿಗೆ ಮತ್ತು ನಿಂಬೆಹಣ್ಣು, ಆಮೇಲೆ ಖಡೆ ಮಸಾಲ ಅಂತಾರಲ್ಲ, ಏಲಕ್ಕಿ, ಕರಿ ಏಲಕ್ಕಿ, ಹಸಿರು ಏಲಕ್ಕಿ, ಪಲಾವ್ ಎಲೆ ಮತ್ತು ಲವಂಗ, ಇಲ್ಲಿ ನಾನು ದಾಲ್ಚಿನ್ನಿ ಹಾಕ್ಕೊಂಡಿಲ್ಲ, ನೀವು ಬೇಕಂದ್ರೆ ಹಾಕ್ಕೋಬೋದು. ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಒಂದು ಸ್ಪ್ಲಿಟ್ ಮಾಡಿದಂಥ ಮೆಣಸಿನ್ಕಾಯಿ ಹಾಕಿ ಕುದಿಯೋಕೆ ಬಿಡೋಮು. ಅದು ಕುದಿದ್ರಷ್ಟೇ ನಾವು ಈ ಕಡೆ ವೆಜಿಟೇಬಲ ಕಟ್ ಮಾಡ್ಕೊಳ್ಳೋಮು. ಅದ್ರೊಳಗೆ ನಾನು ಉಳ್ಳಾಗಡ್ಡಿ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಅದಕ್ಕೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ನಾವು ಇದಕ್ಕೆ ಕೇಸರಿ ಹಾಲು ರೆಡಿ ಮಾಡ್ಕೋಬೇಕು. ಒಂದು 3 ಚಮಚದಷ್ಟು ಹಾಲಿಗೆ ನಾವು ಒಂದು 10 ರಿಂದ 15 ಕೇಸರಿ ದಳ ಸೇರಿಸ್ಕೊಂಡು ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡೋಮು. ಈ ಕಡೆ ಕುದಿಯುವಂಥ ನೀರಿಗೆ ನಾವೇನು ಸೋಕ್ ಮಾಡಿದ್ದೇವಲ್ಲ 20 ನಿಮಿಷ, ಆ ಅಕ್ಕಿಯನ್ನು ಹಾಕ್ಕೊಂಡು ಕುದಿಯಾಕೆ ಬಿಡೋಮು. ಅದು ಕುದಿಯೋಷ್ಟ್ರೊಳಗೆ ಈ ಕಡೆ ನಾವು ಈ ಉಳ್ಳಾಗಡ್ಡಿಯನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಮು. ನೋಡಿರಿ, ಅದು ಫ್ರೈ ಮಾಡೋತನ ಇಲ್ಲಿ ಅನ್ನ ಚೆಕ್ ಮಾಡೋಮು. ಒಂದು 70% ಬೇಯಿದ್ರೆ ಸಾಕು. ನೋಡಿರಿ, ಈ ರೀತಿ ಇಷ್ಟು ಬೇಯಬೇಕು. ಇದನ್ನು ನಾವು ಸೋಸ್ಕೊಂಡು ಬಿಡೋಮು. ಅದನ್ನು ಸ್ವಲ್ಪ ಒಂದು 2 ನಿಮಿಷ ಹಾಗೆ ಬಿಟ್ಟು ಈ ಕಡೆ ನಾವು ಅದು ಈರುಳ್ಳಿಗೆ ಒಂದು ಸ್ವಲ್ಪ ಕೈ ಆಡ್ಸೋಮು. ನೋಡಿರಿ, ನಾ ಈ ರೀತಿ ಶೋಧಿಸ್ಕೋತೀನಿ. ನೀರು ಕಡ್ಯಾಕೆ ಮಾಡಿ ಸ್ವಲ್ಪ ಆರಾಕ್ ಬಿಡಬೇಕು. ಅದ್ರೊಳಗೆ ನಾವು ಹಾಕಿದಂಥ ನಿಂಬೆಹಣ್ಣು ಪೀಸನ್ನು ನಾನು ತಕ್ಕೊಂಡು ಸ್ವಲ್ಪ ಚೆಂದಂಗೆ ಅಗಲ್ ಮಾಡಿ ಆರಾಕ್ ಬಿಡ್ತಾಯಿದ್ದೀನಿ. ಈ ಕಡೆ ನಾವು ಏನು ಕುಕ್ಕರ್ದಾಗ ಬೇಯಿಸೋಕೆ ಇಟ್ಟಿದ್ದೇವಲ್ಲ, ಫ್ರೈ ಮಾಡಿದಂಥ ಈರುಳ್ಳಿಯನ್ನು ತಕ್ಕೊಂಡು ಅದರೊಳಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ, ನೀವು ಬೇಕಂದ್ರೆ ಇಲ್ಲಿ ಬಟ್ರ್ ಕೂಡ ಆ್ಯಡ್ ಮಾಡ್ಬೋದು. ನಾ ಮಾಡಿಲ್ಲ. ಇಲ್ಲಿ ನಾನು ಚಕ್ಕೆ ಹಾಕ್ಕೊಂಡಿನಿ. ಆಮೇಲೆ ಸ್ಪ್ಲಿಟ್ ಮಾಡಿದಂಥ ಒಂದು 2 ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದಮೇಲೆ ಮತ್ತೊಂದು ಈರುಳ್ಳಿಯನ್ನು ಹೋಳಿಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮತ್ತೊಂದು 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ ನಿಮಗೆ ಯಾವ್ಯಾವ ಬೇಕಾ ವೆಜಿಟೇಬಲ್ ಹಾಕೋರಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಪನ್ನೀರ ಮತ್ತು ಬೀಟ್ರೂಟ ಎಲ್ಲ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನನ್ನ ಬಳಿ ಫ್ರೋಝನ್ ಬಟಾಣಿ ಕಾಳಿತ್ತು, ಅದನ್ನು ಹಾಕ್ಕೊಂಡಿನಿ. ಮತ್ತೊಂದು 10 ರಿಂದ 15 ಗೋಡಂಬಿ ಪೀಸಸ್ ಇದ್ದು ಅದನ್ನು ಹಾಕ್ಕೊಂಡು ಚೆಂದಾಗೆ ಮತ್ತೊಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾವೀಗ ಅದೇನು ಬಿರಿಯಾನಿ ಮಸಾಲ ಅಂತ ಬರ್ತದೆ, ಒಂದು 2 ಸ್ಪೂನ್ ಹಾಕ್ಕೊಂಡಿನಿ. ಹಾಕ್ಕೊಂಡು ಮತ್ತು ಕೈ ಆಡಿಸ್ಕೋಬೇಕು. ನಾನು ಸ್ವಲ್ಪ ಖಾರಕ್ಕೆ ನಾನು 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾಯಿದ್ದೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ನೋಡಿರಿ, ನೆಕ್ಸ್ಟ್ ನಾನು ಇದಕ್ಕೆ ಒಂದು 10 ಪೀಸಸ್ ಮನುಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿನ್ನುವಾಗ ಸ್ವಲ್ಪ ಸ್ವೀಟ್ ಟೇಸ್ಟ್ ಹತ್ತದ, ಅದಕ್ಕೆ ನಾನು ಹಾಕ್ಕೊಂಡೆ. ಇದಕ್ಕೆ ನಾನೀಗ ಒಂದು 5 ಬಾಯ್ಲ್ ಮಾಡಿದಂಥ ಎಗ್ ಹಾಕ್ಕೋತಾ ಇದ್ದೀನಿ. ಎಗ್ ಹಾಕ್ಕೊಂಡು ನೀವೇನು ಮಾಡ್ಬೋದು, ಒಂದು 1 ನಿಮಿಷ ಕಲಿಸ್ಕೊಂಡು ಅದೇನು ಮಸಾಲೆ ಇರ್ತದಲ್ಲ ಒಳಗೆ ವೆಜಿಟೇಬಲ್ದು, ಅದು ಕಡ್ಯಾಕೆ ತಕ್ಕೊಂಡು ನೀವು ಲೇಯರ್ ಆಗಿನೂ ನೀವು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಕೆಳಗೆ ಮಸಾಲ ಮ್ಯಾಲೆ ಏನು ಕುದಿಸಿಟ್ಟಿದ್ದೇವಲ್ಲ ಆ ಬಾಸ್ಮತಿ ಅಕ್ಕಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಫ್ರೈಡ್ ಆನಿಯನ್ಸ, ಪುದೀನ, ಕೊತ್ತಂಬರಿ, ಆಮೇಲೆ ನಾನೇನು ಕೇಸರಿ ಹಾಲು ರೆಡಿ ಮಾಡಿದ್ನಲ್ಲ ಆ ಕೇಸರಿ ಹಾಲನ್ನು ಮತ್ತು ಇದಕ್ಕೆ ಮೇನಾಗಿ ತುಪ್ಪ ಹಾಕಬೇಕು. ಇದು ತುಂಬ ಟೇಸ್ಟ್ ಕೊಡ್ತದೆ. ಅದಕ್ಕೆ ನೋಡ್ರಿ, ನಾನು ಅವೆಲ್ಲ ಹಾಕಿ ಸ್ವಲ್ಪ ದಮ್ ಕಟ್ತಾಯಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ದಿಂದ ದಮ್ ಕಟ್ಟಿ ಒಂದು ತೆವಿ ಇಟ್ಟು ಆ ತೆವಿ ಮೇಲೆ ನಾನು ಡಬಲ್ ಸ್ಟೀಮರ್ ಥರ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಅದನ್ನು ಒಂದು ದಮ್ ಕಟ್ಟಕ್ಕೆ ಒಂದು 5 ನಿಮಿಷ ದಮ್ ಕಟ್ಟಿ ನಾವು ಇಟ್ಕೊಂಡು ಈ ಕಡೆ ಸೈಡಲ್ಲಿ ಅದು ಬಿರಿಯಾನಿಗೆ ರಾಯ್ತ ಮಾಡ್ಕೊತಾಯಿದ್ದೀನಿ. ನಾನು ಕ್ಯೂಕಂಬರ್ ಮತ್ತು ಆನಿಯನ್ ರಾಯ್ತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮೊದಲಿಗೆ 200 ml ಮೊಸರು ತೊಗೊಂಡು ಅದು ಚೆಂದಂಗೆ ಸಾಫ್ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಸೌತೆಕಾಯಿಯನ್ನು ಹಾಕಿ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೀಗ 2 ಚಿಟಿಕೆದಷ್ಟು ನಾನು ಬಿರಿಯಾನಿ ಪೌಡ್ರ್ ಹಾಕಿ ಚೆಂದಂಗೆ ಕಲಿಸಿ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬೂಂದಿ ಇದ್ದರೆ ನೀವು ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೋಡಿರಿ, ಒಂದು 5 ನಿಮಿಷ ಆದಮೇಲೆ ನೋಡಿರಿ ಎಷ್ಟು ಚಂದ ದಮ್ ಕಟ್ಟಿ ಎಷ್ಟು ಚಂದ ಬಿರಿಯಾನಿ ಆಗ್ಯದ. ಎಗ್ ಬಿರಿಯಾನಿ, ವೆಜಿಟೇಬಲ್ ಎಗ್ ಬಿರಿಯಾನಿ ಅಂತ ಕರಿತೀವಿ ಇದು. ನೋಡಿರಿ,
ಎಷ್ಟು ಉದುರುದುರಾಗಿ ಮತ್ತು ಬಾಯಲ್ಲಿನೂ ಟೇಸ್ಟು ಅದೇ ರೀತಿ ತುಂಬ ಸೂಪರಾಗಿ ಬಂದಿತ್ತು. ನೀವು ಇದೇ ರೀತಿ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ಯಾರೂ ಕೂಡ ಬರಲ್ಲ ಅನ್ನಪ್ಲೇ ಇಲ್ಲ, ಎಲ್ಲರೂ ಕೂಡ ಈ ರೀತಿ ಈಸಿ ಮೆಥಡಲ್ಲಿ ನೀವು ಮಾಡ್ಕೋಬೋದು ಮನ್ಯಾಗ. ನೋಡಿರಿ ಎಷ್ಟು ಚಂದ ಕಾಣಾಕ್ತದಲ್ಲ. ನೀವು ಮನೆಯಲ್ಲಿಯೇ ಹೆಲ್ದಿಯಾಗಿ ಈ ರೀತಿ ಮಾಡ್ಕೊಳ್ಳಿ. ಹೋಟೆಲ್ದಲ್ಲಿ ಹೋಗಿ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.